ಗುರು, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಗೋಲ್ಡನ್ ಪೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಗುರು, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಬರ್ತಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಟ್ ಮಾಡ್ಕೊಳ್ಳಿ. ಇದ್ರ ಮೂಲಕ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಗುರು, ಇವತ್ತಿನ ವಿಡಿಯೋನ ಟಾಪಿಕ್ ಏನಂದರೆ ಫ್ರಿಜ್ ಬಾಕ್ಸಲ್ಲಿ ಯಾವ ರೀತಿ ಮೀನನ್ನ ಸಾಕ್ಬೋದು, ಅದಕ್ಕೇನೇನು ಮಾಡಬೇಕಂತ ಹೇಳಿ ಇವತ್ತು ಕಂಪ್ಲೀಟಾಗಿ ನೋಡೋಣ. ಹಾಗಾದರೆ ತಡ ಮಾಡದೆ ಬನ್ನಿ ವಿಡಿಯೋ ಶುರು ಮಾಡೋಣ. ಗುರು, ಈಗ ಇಲ್ಲೇನು ನೋಡ್ತಿದ್ದೀರಾ, ಇದೇ ನಮ್ಮ ಫ್ರಿಜ್ ಬಾಕ್ಸು. ಇದನ್ನ ಗುಜರಿ ಅಂಗಡಿಯಿಂದ ತಂದೆ ನಾನು. 200 ರೂಪಾಯಿ ಆಯಿತು. ಸುತ್ತ ಏನು ಕಬ್ಬಣ ಎಲ್ಲ ಇರ್ತಲ್ಲ, ಅದನ್ನ ತೆಕ್ಕೊಡೋಕೆ ಹೇಳಿದೆ. ಅವ್ರು ತೆಕ್ಕೊಟ್ಟು ಈ ರೀತಿ ರೆಡಿ ಮಾಡಿ ಕೊಟ್ಟರು ನನಗೆ. ಇದು ಎಲ್ಲ ಗುಜರಿ ಅಂಗಡಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ, ಸಿಗುತ್ತೆ, ಕೇಳಿ. ಹಾಗೆ ಫ್ರಿಜ್ಜೆಲ್ಲ ರಿಪೇರಿ ಮಾಡ್ತಾರಲ್ಲ, ಅಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ. ಹಾಗೆ ಇಲ್ಲೇನು ನೋಡ್ತಿದ್ದೀರಾ, ಇದು ನಮ್ಮದು ಹಳೆ ಫ್ರಿಜ್ ಬಾಕ್ಸ್ ಸೆಟಪ್ಪು. ಇದರಲ್ಲಿ ನಾರ್ಮಲ್ ಗಪ್ಪೀಸ್ ಬಿಟ್ಟಿದ್ದೀನಿ ಫುಲ್ಲು. ಹಾಗೆ ಸಾಲ್ಟೈಲ್ ಕೂಡ ಬಿಟ್ಟಿದ್ದೀನಿ, ನೋಡ್ತಿರ್ಬೋದು. ಇದರಲ್ಲಿ ಸುಮಾರು ದೊಡ್ಡ ಜಾಗ ಇರ್ತದೆ ಗುರು. ಒಳ್ಳೆ ಮೀನನ್ನ ನೀವು ಸಾಕೊಬೋದು ಇದರಲ್ಲಿ, ನೋಡ್ತಾ ಇರ್ಬೋದು. ಇದಕ್ಕೆ ಪ್ಲಾಸ್ಟಿಕ್ ಹಾಕಿ ಕವರ್ ಮಾಡಿದ್ದೀನಿ, ಯಾಕಂದರೆ ಹೋಲ್ಸ್ ಎಲ್ಲ ಸುಮಾರು ಇತ್ತು ಅದಕ್ಕೆ. ಈಗ ಇದನ್ನ ಏನು ಮಾಡ್ತೀನಿ ಅಂದರೆ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು. ಹಾಗೆ ಇಲ್ಲಿ ಹೊಟ್ಟೆ ಇದೆಯಲ್ಲ, ಅದನ್ನ ಕೂಡ ಮುಚ್ಚಬೇಕಾಗುತ್ತೆ. ಸುಮಾರು 2-3 ಹೊಟ್ಟೆ ಇದೆ, ನೋಡ್ತಿರ್ಬೋದು. ಇಲ್ಲಿ ವೈಯರ್ ಎಲ್ಲ ಇದೆಯಲ್ಲ, ಇದನ್ನ ಕೂಡ ತಕ್ಕೊಬೇಕಾಗುತ್ತೆ. ಕಟ್ ಮಾಡಿ ತೆಗೆದು ಆಮೇಲೆ ಗಮ್ಮೆಲ್ಲ ಹಾಕಬೇಕಾಗುತ್ತೆ. ಮೊದಲಿಗೆ ಈಗ ಇದರಲ್ಲಿರೋದು ವೈಯರ್ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ಜಾಸ್ತಿ ವೈಯರ್ ಇಲ್ಲ, ಇಲ್ಲಿ ಒಂದು, ಹಾಗೆ ಕೆಳಗಡೆ ಅನ್ಕೊಂತಿದೆ 2 ಇದೆ. ವೈಯರ್ ಇದ್ದಂಗಿಲ್ಲ ಇದ್ರೆ ಕಟ್ ಮಾಡಿಬಿಡ್ತೀನಿ ನಾನು ಅದನ್ನ. ಬನ್ನಿ ಈಗ ಕಟ್ ಮಾಡೋಣ ಇದನ್ನ. ವೈಯರೆಲ್ಲ ತೆಗ್ದಾಯ್ತು ಗುರು. ಈಗೇನಿದ್ರು ಉಜ್ಜಬೇಕು ಸರಿ, ನೀರು ಹಾಕಿ. ಫಸ್ಟಿಗೆ ಇದಕ್ಕೆ ಈಗ ನೀರು ಹಾಕೊಂಬಿಡೋಣ. ಸುಮಾರು ಮಣ್ಣಿದೆ, ಪೂರಾ ಕ್ಲೀನ್ ಮಾಡಿ ವಾಶ್ ಮಾಡಬೇಕಾಗುತ್ತೆ. ಗುರು, ಇನ್ನು ಇದನ್ನ ತಿಕ್ಕೋದಕ್ಕೆ ನಾನು ಪಾತ್ರೆ ಎಲ್ಲ ತಿಕ್ತಾರಲ್ಲ ಅಂಥ ಸ್ಕ್ರಬ್ಬರ್ನ ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ಕ್ಲೀನಾಗಿ ಕೊಳೆ ಎಲ್ಲ ಹೋಗುತ್ತೆ. ಸೊ ಇದನ್ನ ಯೂಸ್ ಮಾಡ್ಬೋದು. ಇದನ್ನ ಈಗ ಯೂಸ್ ಮಾಡಿ ಕ್ಲೀನಾಗಿ ತಿಕ್ತಾಯಿದ್ದೀನಿ. ಸೋಪ್ ಗೀಪ್ ಅಂತ ಹಾಕೋಬೇಡಿ, ಇದರಿಂದ ಫಿಶಸ್ಸಿಗೆ ಎಫೆಕ್ಟ್ ಆಗ್ಬೋದು ಅದರ ಸ್ಮೆಲ್ಲಿಂದ. ಹಾಗೆ ಬರೀ ನೀರಲ್ಲಿ ಇದನ್ನ ತಿಕ್ಕಬೇಕಾಗುತ್ತೆ. ಫೈನಲಿ ಗುರು, ನೀವು ನೋಡ್ತಾ ಇರ್ಬೋದು. ಸೊ ಫುಲ್ಲು ಕ್ಲೀನ್ ಮಾಡಿಬಿಟ್ಟೆ ಉಜ್ಜಿ. ಆದರೆ ತಿಕ್ಕಬೇಕಾದ್ರೆ ನನಗೆಲ್ಲ ಬಾಯಿಗೆ ಬಂದಿತ್ತು, ಅಷ್ಟು ಮಂಡಿತ್ತಿದ್ರಲ್ಲಿ. ವೀಡಿಯೋನೆಲ್ಲ ಸ್ಟಾಪ್ ಮಾಡಿ ಆಮೇಲೆ ಹಾಗೆ ಕ್ಲೀನ್ ಮಾಡಿದೆ, ಇಲ್ಲಾಂದರೆ ಸುಮಾರು ಲಾಂಗ್ ಆಗ್ತಿತ್ತು. ಅದಕ್ಕೆ ನೋಡ್ತಾ ಇರ್ಬೋದು ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಈಗ ಇದು ಡ್ರೈ ಆದ್ರ ಮೇಲೆ ಗಮ್ ಹಾಕಬೇಕಾಗುತ್ತೆ. ಇಲ್ದಿರೊಂದು ಡ್ರೈ ಬಟ್ಟೆ ತಗೊಂಡು ನೀವು ಒರೆಸಿರೋ ಆಗುತ್ತೆ. ಇದನ್ನ ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತೇಳಿ. ಇದಕ್ಕೀಗ ಯಾವ ಗಮ್ ಹಾಕಬೇಕಂದ್ರೆ ನೋಡಿರ್ತೀರ, ಹಾಗೆ ಇದನ್ನ ಯೂಸ್ ಮಾಡಿರ್ತೀರ, M-Seal. ಇದು ಎಲ್ಲ ಅಂಗಡಿಯಲ್ಲಿ ಕೂಡ ನಿಮಗೆ ಸಿಗುತ್ತೆ, ಪೈಪಿಗೆ ಎಲ್ಲ ಹಾಕ್ತಾರೆ. ಇದನ್ನ ಯೂಸ್ ಮಾಡೋಣ. ಈಗ ಇದನ್ನ ಓಪನ್ ಮಾಡೋಣ.
ಅದನ್ನ ಓಪನ್ ಮಾಡಿರೋ ಮೇಲೆ ನೋಡ್ಬೋದು ಈ ರೀತಿ ಇರುತ್ತೆ, ಒಳಗಡೆ 2 ಇರುತ್ತೆ. ಈಗ ಇದನ್ನ ಕೂಡ ಓಪನ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಸೊ ಲಾಸ್ಟ್ನೇದಾಗಿ ನೋಡಿದರೆ ಒಳಗಡೆ ಈ ರೀತಿ ಇರುತ್ತೆ ಈ ಗಮ್ಮಲ್ಲಿ. ಈಗ ಇದನ್ನ ಏನು ಮಾಡಬೇಕಂದ್ರೆ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನ ಮಿಕ್ಸ್ ಮಾಡಿ ಹೇಗೆ ಕಾಣುತ್ತೆ ನೋಡೋಣ. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡ್ಬೋದು ಈ ಥರ ಆಗುತ್ತೆ. ಫುಲ್ ಎರಡನ್ನೂ ಚೆಂದ ಮಿಕ್ಸ್ ಮಾಡಿದ ಮೇಲೆ ಈ ಥರ ಬ್ಲ್ಯಾಕ್ ಆಗಬೇಕದು. ಈಗ ಎಲ್ಲೆಲ್ಲಿ ಹೋಲಿದೆ ಅಲ್ಲಿಗೆಲ್ಲ ಇದನ್ನ ಹಾಕೋಣ. ಇಲ್ಲಿ ನೋಡ್ತಿರ್ಬೋದು ಫಸ್ಟು ಇದೇ ಮೇಯ್ನ್ ಹೊಟ್ಟೆ, ಇದರಿಂದ ಪೂರ ನೀರು ಹೋಗುತ್ತೆ, ಅದಕ್ಕೆ ಇದಕ್ಕೆ ಫಸ್ಟ್ ಹಾಕಿಬಿಡೋಣ. ಗುರು ಇದೇ ಥರ ಗಮ್ಮ ಹಾಕಿ ಎಲ್ಲ ಕಡೆ ಕವರ್ ಮಾಡಬೇಕಾಗುತ್ತೆ. ಇನ್ನು ವೀಡಿಯೋಸ್ನ ನಾನು ಸಂಡೇ ವೀಡಿಯೋ ಬಿಡ್ತಾಯಿದ್ದೀನಿ. ಸೊ ಹೋದ ವಾರ ವೀಡಿಯೋ ಬಿಡೋಕ್ಕಾಗಿಲ್ಲ, ಸೊ ಅದಕ್ಕೆ ಸಾರಿ. ಇದೇ ಥರ ಸಂಡೇ ನಾನು ವೀಡಿಯೋಸ್ನ ಬಿಡ್ತಿರ್ತೀನಿ, ನೋಡಿ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋನ ಪಾರ್ಟ್ 1 ಹಾಗೆ ಪಾರ್ಟ್ 2 ಮಾಡ್ತಾಯಿದ್ದೀನಿ. ಪಾರ್ಟ್ 1ಅಲ್ಲಿ ಬರೀ ಗಮ್ ಹಾಕಿದ್ದನ್ನ ತೋರಿಸ್ತೀನಿ. ಪಾರ್ಟ್ 2ಅಲ್ಲಿ ಇದಕ್ಕೆ ಯಾವ ಫಿಶ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳಿ ಕೂಡ ಕಂಪ್ಲೀಟಾಗಿ ತಿಳಿಸ್ತೀನಿ. ಇದಕ್ಕೆ ಬಿಡ್ತಾ ಇರೋ ಮೀನು ಒನ್ ಆಫ್ ದ ಫೇವ್ರೆಟ್ ಫಿಶ್ ನಂದು. ಅದು ಯಾವುದಂತ ಹೇಳಿ ಯಾರಾದರೂ ಗೆಸ್ ಮಾಡಿ ಕಮೆಂಟ್ ಮಾಡಿ. ಇದರಲ್ಲಿ ಯಾವ ಮೀನು ಬಿಡ್ತೀನೋ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಹೊಟ್ಟೆಗೆ ಏನು ಮಾಡ್ತಿದ್ದೀನಿ ಅಂದರೆ ಫುಲ್ಲು ಪ್ಲಾಸ್ಟಿಕ್ಕೆಲ್ಲ ಹಾಕಿ ಗಮ್ ಹಾಕ್ತಿದ್ದೀನಿ, ಯಾಕಂದರೆ ಸುಮಾರು ದೊಡ್ಡ ಇದೆ. ಕೈ ಹಾಕಿದ್ರೆ ಬೆರಳು ಹಾಕಿದ್ರೆ ಬೆರಳೇ ಹೋಗ್ಬೋದು, ಅಷ್ಟು ದೊಡ್ಡ ಇದೆ ಈ ಹೊಟ್ಟೆ. ಇದಕ್ಕೆ ಪ್ಲಾಸ್ಟಿಕ್ಕೆಲ್ಲ ತುಂಬಿಸಿ ಈಗ ಗಮ್ ಹಾಕ್ತಾಯಿದ್ದೀನಿ. ಗುರು ಕಮೆಂಟ್ ಮಾಡಿ ಇದರಲ್ಲಿ ನಾನು ಯಾವ ಫಿಶ್ನ ಬಿಡಬೇಕಂತ ಹೇಳಿದ್ದೀನಿ ಅಂತ ಹೇಳಿ. ಯಾರ್ದು ಕಮೆಂಟು ಸರಿಯಾಗುತ್ತೆ ಅಂತ ಹೇಳಿ ನೋಡೋಣ. ಫೈನಲಾಗಿ ನೀವು ನೋಡ್ತಾ ಇರ್ಬೋದು ಎಲ್ಲ ಹೊಟ್ಟೆಗೂ ಗಮ್ ಹಾಕಿದ್ದೀನಿ. ಇದಕ್ಕೆ ಸುಮಾರು ಬೇಕಾಯ್ತು ಈ ಹೊಟ್ಟೆಗೆ ಗಮ್ಮು. ಆಗ ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದು ಹೊಟ್ಟೆ ಇತ್ತು, ಇದಕ್ಕೂ ಹಾಕಿಬಿಟ್ಟೆ. ಫೈನಲಿ ಎಲ್ಲ ಹೋಲ್ಸನ್ನು ಕವರ್ ಮಾಡಿದ್ದೀನಿ. ಈಗ ಇಲ್ಲಿ ಮತ್ತು ಇಲ್ಲೊಂಚೂರು ಗಮ್ಮು ಬೇಕಾಗುತ್ತೆ, ಅದನ್ನ ಮತ್ತೊಂದು ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ಗೆ ಇದನ್ನ ಆದಷ್ಟು ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.